ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾಶು ವ್ಲಾಗ್ಸ್. ಸೊ ಗೈಸ್, ಇವತ್ತು ಒಂದು ಡೈಲಿ ಆಫೀಸ್ ವ್ಲಾಗ್ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಏನಂತ ಇನ್ನೇನಾಗುತ್ತೆ ಇವತ್ತು ಆಫೀಸಲ್ಲಿ ಅಂತ. ಒಂದು ರ್ಯಾಂಡಮ್ ಆಗಿ ವ್ಲಾಗ್ ಮಾಡೋಣ ಅಂದ್ಕೊತಾ ಇದ್ದೀನಿ. ಬಿಕಾಸ್ ಇನ್ನು ಸ್ವಲ್ಪ ದಿನ ಇರ್ತೀನಿ ಅಷ್ಟೇ ಇಂಟರ್ನ್ಶಿಪ್ಪಲ್ಲಿ. ಆಮೇಲೆ ನಾನು ಇಂಟರ್ನ್ಶಿಪ್ ವ್ಲಾಗ್ಸ್ ಹಾಕೋದಕ್ಕಾಗಲ್ಲ. ಹಾಗಾಗಿ ಇವತ್ತು ಒಂದು ರ್ಯಾಂಡಮ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಏನಂದರೆ, ನಮ್ಮ ಅಭಿ ಸರ್ ಇದ್ದಾರೆ. ಅಭಿ ಸರ್ ಅಂದರೆ ಅವರು ಅಡ್ಮಿನ್ ಡಿಪಾರ್ಟ್ಮೆಂಟ್ಗೆ ಅಸಿಸ್ಟೆಂಟ್ ಮ್ಯಾನೇಜರು. ಸೊ ಅವರು ಬಂದುಬಿಟ್ಟು ರಿಸೈನ್ ಮಾಡಿದ್ದಾರೆ. ಆ್ಯಂಡ್ ಇವತ್ತು ಅವ್ರದ್ದು ಲಾಸ್ಟ್ ಡೇ. ಇವತ್ತು ಅವ್ರದ್ದು ಸೆಂಡ್ ಆಫ್ ಇದೆ. ಸೊ ಅದೆಲ್ಲ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ಕೊಳ್ಳೋಣ ಅಂತ. ಇನ್ನೊಂದು ಏನು ಗೊತ್ತಾ ಗೈಸ್, ನನ್ನ ಇಡೀ ಆಫೀಸ್ ಎಲ್ರಿಗೂ ನನ್ನ ವ್ಲಾಗ್ಸ್ ಮಾಡೋದು ಗೊತ್ತಾಗ್ಬಿಟ್ಟಿದೆ. ಎಲ್ಲರೂ ನನ್ನ ವ್ಲಾಗ್ಸ್ ನೋಡಿಬಿಟ್ಟಿದ್ದಾರೆ. ನನಗೆ ಅದೊಂದು ಒಂಥರ ಮುಜುಗರ ಆಗ್ತಾಯಿದೆ. ಆ್ಯಕ್ಚುಲಿ ಇವತ್ತು ಮಂಡೇ, ಸ್ಯಾಟರ್ಡೇ ಎಲ್ಲರೂ ಕೂಡ ನನ್ನ ನಾನು ವ್ಲಾಗ್ ಮಾಡ್ತೀನಿ ಅನ್ನೋದು ಗೊತ್ತಾಯಿತು. ಇಷ್ಟು ದಿನದಲ್ಲಿ ಯಾರಿಗೂ ಗೊತ್ತಿರಲಿಲ್ಲ ನಾನು ವ್ಲಾಗ್ಸ್ ಮಾಡ್ತೀನಿ ಅನ್ನೋದು. ಅಭಿ ಸರ್ರೇನೆ ಅವ್ರಿಗೆ ರೆಕಮೆಂಡೇಷನಲ್ಲಿ ತೋರಿಸ್ಬಿಟ್ಟಿದೆ ನಾನು ಪಾಸ್ತಾ ವ್ಲಾಗ್ ಮಾಡಿದ್ದು. ಸೊ ಅದರಿಂದ ಎಲ್ಲರಿಗೂ ಹೇಳಿಬಿಟ್ಟು ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ಇವಾಗ. ಸೊ ದೇ ಆರ್ ಸೋ ಫ್ರೆಂಡ್ಲಿ ಆಯಿತಾ. ಅದೇ ಎಂಕರೇಜ್ಡ್ ಮೀ ಆ್ಯಕ್ಚುಲಿ. ಮಾಡು, ಲಾಸ್ಟ್ ಡೇ ಹೋಗ್ಬೇಕಾದ್ರೂ ಮಾಡು ಅಂತ ಎಲ್ಲ. ಇವತ್ತು ಮಾಡು ಅಂತ ಅವರೇ ಹೇಳಿದ್ದು. ನೋಡೋಣ ಏನಾಗುತ್ತೆ ಏನು ಅಂತ ನಾನು ಈ ವ್ಲಾಗ್ನಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡಿಕೊಡ್ತೀನಿ ಗೈಸ್. ಕೀಪ್ ವಾಚಿಂಗ್. ಆಮೇಲೆ ನಿಮ್ಗೆ ಏನಾರು ವಿಡಿಯೋ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇದನ್ನು ಮಾತ್ರ ಮರಿಬೇಡಿ ದಯವಿಟ್ಟು ರೈಟ್ ಅಷ್ಟೇ ಗೈಸ್. ಅಲ್ಲಿ ಹೋಗಿ ಸಿಗ್ತೀನಿ ಗೈಸ್. ಇವಾಗ ಬಂದೆ. ನನ್ನ ಫೇಸ್ ಎಲ್ಲ ಫುಲ್ಲು ಹೊಡ್ಕೊಂಡಿರೋ ಥರ ಆಗಿದೆ. ಅದಕ್ಕೆ ನಾನು ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾನೇ ಇರ್ತೀನಿ ಯಾವಾಗಲೂ. ಏನೇನೋ ಅಲರ್ಜಿ ಆಗ್ತಾಯಿದೆ ಗೈಸ್ ಈ ನಡುವೆ, ಯಾಕಂತ ಗೊತ್ತಾಗ್ತಾ ಇಲ್ಲ ನನಗೆ. ಗೈಸ್ ಏನು ಗೊತ್ತಾ, 9th ನಾನು ಏನಾದರೂ 9th ಒಳಗಡೆ ಈ ವ್ಲಾಗ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ಯೂಸ್ ಆಗುತ್ತೆ. ಏನಂದರೆ 9th 12th EOSS ನಡೀತಾ ಇದೆ. ಅಂದರೆ ಎಂಡ್ ಆಫ್ ಸೀಸನ್ ಸೇಲ್ ಲೂಲು ಅಲ್ಲಿ. ನೀವು ಇಲ್ಲಿ ಬಂದು ಲೂಲು ಅಲ್ಲಿ ಏನೇ ಪರ್ಚೇಸ್ ಮಾಡಿದ್ರು ನಿಮಗೆ ಡಿಸ್ಕೌಂಟ್ ಇರುತ್ತೆ 9th 12th ಅಲ್ಲಿ. ಸೊ ಯು ಕ್ಯಾನ್ ವಿಸಿಟ್ ಲೂಲು 9th 12th ಒಳಗಡೆ. ಸೊ ಗೈಸ್, ನಮಗೆ EOSS ಎಂಡ್ ಆಫ್ ಸೀಸನ್ ಸೇಲಿಗೆ ತುಂಬ ಮ್ಯಾನ್ ಪವರ್ ರಿಕ್ವೈರ್ಮೆಂಟ್ಸ್ ಇದೆ. ಸೊ ಅದಕ್ಕೆ ವಿ ಆರ್ ಕಾಲಿಂಗ್ ಪೀಪಲ್ಸ್. ನಮಗೆ 4 ದಿನಕ್ಕೆ ಮಾತ್ರ ತುಂಬ ಜನ ಬೇಕು. ಯಾಕಂದರೆ ತುಂಬ ಜನ ಬರ್ತಾರೆ ಕಸ್ಟಮರ್ಸು. ಅವರೆಲ್ಲರನ್ನ ಹ್ಯಾಂಡಲ್ ಮಾಡೋಕ್ಕೆ ತುಂಬ ಜನ ಬೇಕು. ಹಾಗಾಗಿ ತುಂಬ ಮ್ಯಾನ್ ಪವರ್ ಬೇಕು ನಮಗೆ. ಹಾಗಾಗಿ ತುಂಬ ಜನ ಕಾಲ್ ಮಾಡಿ ಕರಿತಾ ಇದ್ದೀನಿ. ಈಗ ಆಲ್ರೆಡಿ ಕನ್ಫರ್ಮೇಷನ್ ಕೊಟ್ಟಿದ್ದಾರೆ. ಬಟ್ ಅವ್ರದ್ದು ಬ್ಯಾಂಕ್ ಡೀಟೇಲ್ಸ್, ಆಧಾರ್ ಕಾಪಿ ಬೇಕು. ಅದಕ್ಕೆ ಕಾಲ್ ಮಾಡಿ ಅದು ತಂದುಕೊಡಿ ಅಂತ ಹೇಳೋದು ಅಷ್ಟೇ. ಕಾಲಿಂಗ್ ಫ್ರಮ್ ಲೂಲು ಮಾಲ್ಸ್ HR ಡಿಪಾರ್ಟ್ಮೆಂಟ್. ಇಟ್ ಈಸ್ ರಿಗಾರ್ಡಿಂಗ್ EOSS ವಿಚ್ ಯು ಆರ್ ರಿಜಿಸ್ಟರ್ಡ್. ಸೊ ಗೈಸ್, ಅಭಿ ಸರ್ ಹೋಗ್ತಾ ಇರೋದಕ್ಕೆ ಇದು ಪ್ರತಾಪ್ ಅವರಿದ್ದಾರೆ ಅಡ್ಮಿನ್ ಡಿಪಾರ್ಟ್ಮೆಂಟಲ್ಲಿ. ಅವರು ಅಭಿ ಸರಿಗೆ ಕೊಡ್ತಾ ಇರೋ ಗಿಫ್ಟ್. ನಾನೇ ಇದು ಬರೆದಿದ್ದೀನಿ. ದಿಸ್ ಇಸ್ ರಿಟನ್ ಬೈ ಮೀ. ಆ್ಯಂಡ್ ಇದು ಇಲ್ಲಿ ಅಡ್ಮಿನ್ ಡಿಪಾರ್ಟ್ಮೆಂಟಲ್ಲಿ ಇರೋರು ಬರೆದು ಹಾಕಿದ್ದಾರೆ. ಇಟ್ ವಾಸ್ ಮೋರ್ ರಶ್ ಗೈಸ್. ಎಲ್ಲ ಗಡಿಬಿಡಿ ಎಲ್ಲ ಆಗೋಯ್ತು. ನಾನು ಬೈದಲ್ಲಿದ್ದೆ, ಏನೂ ವಿಡಿಯೋ ಮಾಡಿಲ್ಲ. ಅಭಿ ಸರ್ ಫೇರ್ವೆಲ್ಲು. ಇವಾಗ ಹೋಗ್ತಾ ಇದ್ದೀನಿ. ಆಲ್ರೆಡಿ 6 o'clock ಆಗೋಗ್ಬಿಟ್ಟಿದೆ. ಇವತ್ತು ಲೇಟಾಗಿ ಹೋಗ್ತಾ ಇದ್ದೀನಿ. ಬೇಗ ಹೋಗಿ ಬಸ್ ಸಿಕ್ಕರೆ ಸಾಕಾಗಿದೆ ನನಗೆ. ಅಭಿ ಸರ್ ಹೇಳ್ತಾಯಿದ್ರು, ಏನೋ ವ್ಲಾಗ್ ಮಾಡ್ತೀನಿ ಅದು ಇದು ಅಂತೆಲ್ಲ ಹೇಳ್ತಾ ಇದ್ದೆ. ಏನೂ ಮಾಡಿಲ್ಲ, ಹಂಗೆ ಹಿಂಗೆ ಅಂತ. ಸರ್ ಭಯ ಬಿದ್ದುಬಿಟ್ಟೆ ಸರ್, ಅಷ್ಟೊಂದು ಜನ ನೋಡಿಬಿಟ್ಟು ಅಂತ ಅಂದೆ ನಾನು. ವಿ ಮಿಸ್ ಹಿಮ್. ನಾನು 1 month ಅಂದರೆ ನಾನು ಎಕ್ಸಾಕ್ಟಾಗಿ 30 days ಬಂದಿಲ್ಲ. ಲೈಕ್ ಈ ಲೀವ್ಸು, ಕ್ರಿಸ್ಮಸ್ ಲೀವ್, ನ್ಯೂ ಇಯರ್ ಲೀವ್ ಆ ಥರ ಎಲ್ಲ ಆಗಿ ಒಂದು 25 days ಏನೋ ಬಂದಿದ್ದೀನಿ. ಅಷ್ಟಿಂದಲೇ ಈಸ್ ಅ ಬೆಸ್ಟ್ ಪರ್ಸನ್ ಆಯಿತಾ. ಈ ಈಸ್ ಮೋರ್ ಎನರ್ಜೆಟಿಕ್. ನಾವೆಲ್ಲ ಕಲಿಯೋದು ತುಂಬ ಇದೆ ಅವ್ರ ಹತ್ರ. ಅಷ್ಟು ಒಳ್ಳೆ ಪರ್ಸನ್ ಅವರು. ಅವ್ರ ಫೋಟೋ ಅವ್ರನ್ನ ಕೂಡ ತೋರಿಸಿಲ್ಲ ನಾನು ನನ್ನ ವ್ಲಾಗಲ್ಲಿ. ಐ ಮಿಸ್ಡ್ ಇಟ್. ದಟ್ಸ್ ಓಕೆ. ಐ ಮಿಸ್ ಯು ಸರ್. ಅವ್ರು ನನ್ನ ವ್ಲಾಗ್ಸ್ ನೋಡ್ತಾರೆ. ಐ ಮಿಸ್ ಯು ಸರ್. ಈಗ ವೆಲ್ಕಮ್ ಬ್ಯಾಕ್. ಇವತ್ತು ಯಾವುದೇ ವೆಡ್ನೆಸ್ಡೇ. ಇವತ್ತು ವೆಡ್ನೆಸ್ಡೇ.
ಟುಮಾರೋ ಇಸ್ ಮೈ ಲಾಸ್ಟ್ ಡೇ ಆಫ್ ಇಂಟರ್ನ್ಶಿಪ್ ಗೈಸ್. ನೀವು ನೋಡಿದರೆ ನಾನು ಇಂಟರ್ನ್ಶಿಪ್ ವ್ಲಾಗ್ನ ಡಿಲೀಟ್ ಮಾಡಿದ್ದೀನಿ. ಅದಕ್ಕೆ ಹಲವಾರು ರೀಸನ್ಸ್ ಇದೆ, ಹಲವಾರು ಕಾರಣಗಳಿದೆ. ಅದೊಂದು ಇಶ್ಯೂನೇ, ಅದೊಂಥರ ದೊಡ್ಡ ಇಶ್ಯೂನೇ ಆಗೋಯ್ತು ಅದು. ಸೊ ಹಾಗಾಗಿ ಡಿಲೀಟ್ ಮಾಡಿಬಿಟ್ಟೆ. ಅದಕ್ಕೆ ಇವಾಗ ಆಫೀಸ್ ಒಳಗಡೆ ಏನೂ ಅಷ್ಟು ವಿಡಿಯೋ ಮಾಡಿಲ್ಲ. ಅದಕ್ಕೆ ಐ ಆಮ್ ಹ್ಯಾವಿಂಗ್ ಮೈ ಟಿಫನ್. ಟಿಫನ್ ಬಂದು ಚಿತ್ರಾನ್ನ. ಆಮೇಲೆ ಅದಕ್ಕೆ ಡಿಲೀಟ್ ಮಾಡಿಬಿಟ್ಟೆ, ಬೇಡ ಏನು ಇಶ್ಯೂ ಆಗೋದು ಬೇಡ ಅಂದ್ಬಿಟ್ಟು. ಅದ್ರ ಬಗ್ಗೆ ಯಾವಾಗಾದರೂ ಹೇಳ್ತೀನಿ, ಸದ್ಯಕ್ಕೆ ಅದ್ರ ಬಗ್ಗೆ ಮಾತಾಡೋದು ಬೇಡ. ಅಷ್ಟೇ ಗೈಸ್. ಕೊನೆ ದಿನಗಳು ಬರಬೇಕಾದ್ರೆ ಎಲ್ಲರೂ ತುಂಬ ಹತ್ರ ಆಗಿಬಿಟ್ಟಿದ್ದಾರೆ. ಲೈಕ್ ತುಂಬ ಜನ ನಮ್ಮ ಕೊಲೀಗ್ಸ್ ಇರ್ಬೋದು, ಮ್ಯಾಮ್ ಇರ್ಬೋದು, ಇಲ್ಲ ತುಂಬ ಕ್ಲೋಸ್ ಆಗಿಬಿಟ್ಟಿದ್ದಾರೆ. ಇವಾಗ ಬೇಜಾರಾಗ್ತಾ ಇದೆ, ಅಯ್ಯೋ ಇಷ್ಟು ಬೇಗ ಮುಗ್ದೋಯ್ತಾ ಅಂತ. ಬಟ್ ಎವ್ರಿಥಿಂಗ್ ಆ್ಯಸ್ ಇಟ್ಸ್ ಎಂಡ್ ಆ್ಯಂಡ್ ಐ ಜಸ್ಟ್ ವಾಂಟ್ ಗೋ ಫಾರ್ ಕಾಲೇಜ್. ಐ ಆಮ್ ಎಕ್ಸೈಟೆಡ್ ಟು ಗೋ ಫಾರ್ ಕಾಲೇಜ್ ಆ್ಯಕ್ಚುಲಿ. ತುಂಬ ದಿನ, ಆಲ್ಮೋಸ್ಟ್ 2 months ಹತ್ತತ್ರ. ಕಾಲೇಜ್ ಶುರು ಆಗೋ ಅಷ್ಟರಲ್ಲಿ 2 months ಆಗೋಗುತ್ತೆ ಹತ್ರ. ಇನ್ನು 1 ವರ್ಷ ಗೈಸ್, ಆಮೇಲೆ ಕಾಲೇಜ್ ಬೇಕು ಅಂದರೂ ಇರಲ್ಲ. ಯಪ್ಪ ಹೆಂಗೆ ಲೈಫು ಹೋಗ್ತಾ ಇರುತ್ತೆ. ನಾವು ನಿಂತ್ಕೊಂಡಿದ್ರು ಲೈಫ್ ಹೋಗ್ತಾ ಇರುತ್ತೆ ಅಷ್ಟೇ. ಇದೆ ಈಗಿನ ಅಪ್ಡೇಟ್. ಆ್ಯಕ್ಚುಲಿ ನನಗೆ ಫುಲ್ ಅಲರ್ಜಿ ಆಗೋಗ್ಬಿಟ್ಟಿದೆ ಫೇಸೆಲ್ಲ. ಇಫ್ ಯು ಗೈಸ್ ಕ್ಯಾನ್ ಸಿ, ನಾನು ಹಾಸ್ಪಿಟಲಿಗೆ ಹೋಗಿ ತೋರಿಸ್ಕೋಬೇಕು. ಬಟ್ ಆದರೆ ಇವಾಗ ಸದ್ಯಕ್ಕೆ ಆಗ್ತಾಯಿಲ್ಲ ನನಗೆ ಹೋಗೋಕ್ಕೆ. ಯಾಕಂದರೆ ನಾನು ತೋರಿಸೋ ಹಾಸ್ಪಿಟಲ್ ಅದು ಸಂಡೇ ಓಪನ್ ಇರಲ್ಲ. ಬೇರೆ ಎಲ್ಲ ದಿನ ನನಗೆ ಹೋಗೋಕ್ಕಾಗಲ್ಲ, ಬಿಕಾಸ್ ನಾನು ಇಂಟರ್ನ್ಶಿಪ್ಗೆ ಹೋಗಲೇಬೇಕು. ಹಾಗಾಗಿ ನಂಗೆ ಹೋಗಿ ತೋರಿಸ್ಕೊಳಕ್ಕಾಗ್ತಾಯಿಲ್ಲ. ಅದಕ್ಕೆ ಹಾಗೆ ಇದೆ ಅದೆಲ್ಲ. ಸೊ ನಾನು ಇದು ಮುಗಿದ್ಮೇಲೆ ಹೋಗಿ ಹಾಸ್ಪಿಟಲಲ್ಲಿ ತೋರಿಸ್ಕೊಂಡು ಇಲ್ಲಿ ಬಂದು ಪರಿಹಾರ ಹುಡ್ಕೋಬೇಕು. ಬಿಕಾಸ್ ನನಗೆ ಏನು ಗೊತ್ತಾ, ಕೆಲವೊಬ್ಬರು ಇವಾಗಂತರೂ ಅಲ್ಲಿ ಆಫೀಸಲ್ಲೂ ಅಷ್ಟೇ ಇಂಟರ್ವ್ಯೂಗೆ ಬರ್ತಾರಲ್ವ ಕ್ಯಾಂಡಿಡೇಟ್ಸು, ಅವರಲ್ಲಿ ಇಬ್ಬರು ನನ್ನ ಐಡೆಂಟಿಫೈ ಮಾಡಿ ನೀವು ವ್ಲಾಗ್ಸ್ ಮಾಡ್ತೀರಾ ಅಲ್ವಾ, ಯಶು ವ್ಲಾಗ್ಸ್ ಅಲ್ವಾ ಅಂತೆಲ್ಲ ಬಂದು ಮಾತಾಡ್ಸಿದ್ದಾರೆ. ಒಬ್ಬರು ಫುಲ್ ಗಡಿಬಿಡಿಯಲ್ಲಿದ್ದೆ, ಒಬ್ರದ್ದು ಹೆಸರೇನು ಕೇಳೋಕ್ಕಾಗಲಿಲ್ಲ. ಇನ್ನೊಬ್ರು ಬಂದು ಸಂದೀಪ್ ಅಂತ, ಅವರು ನನ್ನ ವ್ಲಾಗ್ಸ್ ಎಲ್ಲ ನೋಡ್ತೀನಿ, ನಾನು ನಿಮ್ಮ ಸಬ್ಸ್ಕ್ರೈಬರ್ ಅಂತೆಲ್ಲ ಹೇಳಿದ್ರು. ತುಂಬ ಖುಷಿ ಆಯಿತು. ಹಂಗೆ ಈಗೀಗಂತೂ ತುಂಬ ಆಗ್ತಾಯಿದೆ ಈ ಥರ. ಲೈಕ್ ಕಾಲೇಜ್ ಹತ್ರ ಇದ್ರೇನು ನನ್ನ ಜೂನಿಯರ್ಸ್ ಬಂದುಬಿಟ್ಟು ಮಾತಾಡಿಸ್ತಾರೆ, ನೀವು ವ್ಲಾಗ್ಸ್ ಮಾಡ್ತೀರಲ್ವಾ, ನಿಮ್ಮ ವ್ಲಾಗ್ಸ್ ನೋಡಿನೇ ನಾನು ಸುರನ ಕಾಲೇಜಿಗೆ ಸೇರಿಕೊಂಡೆ ಅಂತ. ನಾನು ಹೇಳ್ತೀನಿ ಅವಾಗ, ನನ್ನ ಬೈಕೋಬೇಡಿ, ಕಾಲೇಜ್ ಏನಾದರೂ ಇಷ್ಟ ಆಗಿಲ್ಲ ಅಂತ ಅಂದರೆ ಅಂತ ಎಲ್ಲ. ಅವರಿಲ್ಲ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾರೆ. ಸೊ ಹೀಗೆಲ್ಲ ಆಗ್ತಾಯಿದೆ ಇವಾಗ. ಐ ಫೀಲ್ ಹ್ಯಾಪಿ, ಐ ಫೀಲ್ ಪ್ರೌಡ್. ಐ ಆಮ್ ಡೂಯಿಂಗ್ ಸಮಥಿಂಗ್ ವಿಚ್ ಎನಿಬಡಿ ಈಸ್ ನಾಟ್ ಡೂಯಿಂಗ್ ಅರೌಂಡ್ ಮೀ ಅಂತ. ಅಟ್ಸ್ ದಿ ಥಿಂಗ್ ಗೈಸ್. ಅಷ್ಟೇ. ಅದಕ್ಕೆ ಇವಾಗ ಆಫೀಸ್ ಒಳಗೆ ಏನೂ ವಿಡಿಯೋಸ್ ಅಷ್ಟು ಮಾಡಲ್ಲ, ನಾನು ಏನು ಮಾಡೋದು ಇಲ್ಲ. ಬೇಡ ಸುಮ್ಮನೆ ಯಾಕೆ ಅಂದ್ಬಿಟ್ಟು ಜಸ್ಟ್ ನಾನು, ನನ್ನ ಫೋನು, ನೀವು ಅಷ್ಟೇ. ಆ್ಯಕ್ಚುಲಿ ದ ಥಿಂಗ್ ಇಸ್ ಐ ಮಿಸ್ಡ್ ಮೈ ಬಸ್ ಗೈಸ್. ನಾನು ಹೋಗಿ ಅಲ್ಲಿ ನಿಂತಾಗ ಆ ಬಸ್ ಬೇಗ ಬರಲ್ಲ. ನಾನು ಲೇಟ್ ಮಾಡಿದ್ರೆ ಆ ಬಸ್ ಬೇಗ ಹೊಟ್ಟೋಗುತ್ತೆ. ಎಷ್ಟು ಕೋಪ ಬರುತ್ತೆ ಹೇಳಿ ನನಗೆ. ತುಂಬ ಟೈಮ್ ಹೋಗ್ಬಿಟ್ಟಿದೆ ಗೈಸ್ ಇವತ್ತು. ಓಡ್ಕೊಂಡು ಬಂದು ಸಾಕಾಯ್ತು. ನನಗೆ ಒಂಥರ ಸುಸ್ತಾಗ್ತಾ ಇದೆ. ಜಸ್ಟ್ ನಾವು ಇವಾಗ ರೀಚ್ ಆಗಿದೆ. ಬಂದರೆ ಫುಲ್ ಸೌಂಡು ಒಂಥರ. ನಾನು ಮಾತಾಡ್ಬೋದೇ ಕೇಳಿಸಲ್ಲ ಆ್ಯಕ್ಚುಲಿ ಕರೆಕ್ಟಾಗಿ. ನೋಡಿ ಲೂಲು ಇಲ್ಲಿ ಏನು ಕಾಣ್ತಾ ಇಲ್ಲ ಸರಿಯಾಗಿ, ಸಾರಿ ಗೈಸ್. ಸಿ ಈ ಥರ ಅದು ಎಂಟ್ರೆನ್ಸು. ಹೊರಗಡೆ ಹೋಗಿ ಅಲ್ಲಿ ಡೋರ್ ಕಾಣ್ತಾ ಇದೆಯಲ್ಲ, ಅಲ್ಲಿಂದ ಹೋದರೆ ಡೈರೆಕ್ಟ್ ಆಫೀಸ್ ಕಾರ್ನರ್ ಹತ್ರ ಹೋಗ್ಬಿಡ್ತೀನಿ ಡೈರೆಕ್ಟಾಗಿ. ಸೊ ಅವಾಗ ಈಸಿ ಆಗುತ್ತೆ ನನಗೆ. ಅಷ್ಟೇ.
ಒಂದ್ಸಲ ಆಡೋರ ಹತ್ರ ಹೋಗ್ಬಿಟ್ಟಿದ್ದೆ, ಏನೇನೋ ಇದೆ, ನನಗೆ ಭಯನೇ ಆಗೋಗ್ಬಿಡ್ತು, ಏನಪ್ಪ ಅಂತ. ಬನ್ನಿ ಇವಾಗ ನಿಮಗೆ ರೀಟೇಲ್ ಕೆಫೆಟೇರಿಯಾ ತೋರಿಸ್ತೀನಿ. ದಿಸ್ ಇಸ್ ರೀಟೇಲ್ ಕೆಫೆಟೇರಿಯಾ. ಇಲ್ಲಿ ನಾವು ಕಾಸು ಕೊಟ್ಟು ಊಟ ಮಾಡ್ಬೋದು, ಅಂದರೆ ಡಿಫ್ರೆಂಟ್ ವೆರೈಟೀಸ್ ಇರುತ್ತೆ. ದಟ್ ಈಸ್ ಎಕ್ಸಿಕ್ಯೂಟಿವ್ ಮೆಸ್, ಅಲ್ಲೇ ನಾವು ಊಟಕ್ಕೆ ಹೋಗೋದು. ಇಲ್ಲಿ ನಾನು ಸೊ ಇಲ್ಲಿ ಒಳಗಡೆ ಹೋದರೆ ನಮ್ಮ ಆಫೀಸು. ಓಕೆ ಗೈಸ್, ಆಫೀಸ್ ಒಳಗೆ ಹೋದ್ಮೇಲೆ ವಿಡಿಯೋ ಮಾಡು ಅಂತಿಲ್ಲ, ಹಾಗಾಗಿ ನಾನು ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತೆ ಕಂಟಿನ್ಯೂ ಮಾಡೋಣ. ಬಾಯ್. ನಾಳೆಯಿಂದ ಎಂಡ್ ಆಫ್ ಸೀಸನ್ ಸೇಲ್ ಇರೋದ್ರಿಂದ ಎಲ್ರಿಗೂ ಊಟ ಇಲ್ಲಿ ಕೊಡ್ತಾರೆ, ಅದಕ್ಕೆ ಇಲ್ಲೆಲ್ಲ ಕವರ್ ಮಾಡ್ಕೊಂಡಿದ್ದಾರೆ. ಗೈಸ್, ಅವತ್ತು ವ್ಲಾಗ್ನ ಎಂಡ್ ಮಾಡೋದು ಮರ್ತೋಗ್ಬಿಟ್ಟೆ ನಾನು, ಅದಕ್ಕೆ ಇವಾಗ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಒಪ್ಸು ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಮೇಕ್ ಶೂರ್ ಯು ಗೈಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ದಟ್ಸ್ ಇಟ್ ಗೈಸ್. ಮತ್ತೆ ಸಿಗುವ. ಅಂಟಿಲ್ ದೆನ್ ಮಿಸ್ ಮೀ, ಟೇಕ್ ಕೇರ್, ಬಾಯ್ ಬಾಯ್.